ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಾಡ್ತಿರೋ ರೆಸಿಪಿ ಏನು ಅಂತಂದರೆ ಇವಾಗ ಚಪಾತಿ. ಇದು ಡಿಫ್ರೆಂಟಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಮಾಡಿ ನೋಡೇ ಬಿಡೋಣ. ಇವಾಗ ತೋರಿಸ್ತಾ ಇರೋ ಚಪಾತಿ ಹಿಟ್ಟು ಇದು 200 ಗ್ರಾಮ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಉಪ್ಪು ಹಾಕಿದ್ಮೇಲೆ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೀರು ಸ್ವಲ್ಪನೇ ಹಾಕಿ ಕಲಿಸ್ಕೊತೀನಿ. ನೋಡಿ ಇವಾಗ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಲ್ಲ ಫ್ರೆಂಡ್ಸ್, ಇದು ನೋಡಿ ಈ ಥರ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಮಾಮೂಲಿ ಚಪಾತಿ ಹಿಟ್ಟೆ ಅಲ್ವಾ, ಅದು ಚಪಾತಿ ಹಿಟ್ಟಿನ ಅದಕ್ಕೆ ಮಾಮೂಲಿ ಕಲಿಸ್ಕೊಳ್ಳಿ. ಅಂಥ ಗಟ್ಟಿನೂ ಬೇಡ, ಅಂಥ ನೀರು ಬೇಡ. ಇದು ರೆಡಿಯಾಗಿರೋ ಹಿಟ್ಟು ನೋಡಿ ಇವಾಗ ಕಲಸಿ ಇಟ್ಕೊಂಡೆ. ಇದನ್ನು ನೋಡಿ ಮತ್ತೆ ಬೌಲ್ಗೆ ಹಾಕ್ಬಿಟ್ಟು ಸ್ವಲ್ಪ ಮತ್ತೆ ಇನ್ನೊಂದು 3-4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ತುಪ್ಪ ಆದರೂ ಹಾಕ್ಕೋಬೋದು ಫ್ರೆಂಡ್ಸ್. ಇದು ಮತ್ತೊಮ್ಮೆ ನಾನು ಎಣ್ಣೆ ಯಾಕೆ ಸೇರಿಸ್ತಾ ಇದ್ದೀನಿ ಅಂತಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ಮತ್ತು ಇದು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಟೈಪು ಚೆನ್ನಾಗಿ ನಾದ್ಕೊಳ್ಳಿ. ಈ ಥರ ನಾದ್ಕೊಂಡು ಮತ್ತು ಈ ಥರ ನಾದ್ಕೊಂಡು ಎಲ್ಲ ಮಾಡಿಟ್ಕೊಂಡು ಪಕ್ಕದಲ್ಲಿ ಇಟ್ಬಿಡಿ. ಒಂದು ಪ್ಲೇಟ್ ಮುಚ್ಚಿ ಪಕ್ಕದಲ್ಲಿ ಇಟ್ಬಿಡಿ. ಇವಾಗ ನೋಡಿ ನಾನು ಹಿಟ್ಟೆಲ್ಲ ಕಲಸಿ ರೆಡಿ ಆಯಿತು. ನೀವು ಬೇಕಿದ್ರೆ ತುಪ್ಪನೂ ಸ್ವಲ್ಪ ಸೇರಿಸ್ಕೋಬೋದು ಫ್ರೆಂಡ್ಸ್. ಇವಾಗ ನೋಡಿ ಮುಚ್ಚಿಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡಿ. ಈ ಥರ ಮುಚ್ಚಿಟ್ಟಾದಮೇಲೆ ಇವಾಗ ನೋಡಿ ನಾನು ಒಂದು ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ. ಅದು ಉಂಡೆ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್. ಇದು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದರೆ, ನಾನು ಹೋಳಿಗೆಗೆ ಹೂರಣ ಮಾಡ್ಕೊತೀವಲ್ಲ, ಹೂರಣ ಹಿಟ್ಟು ಸ್ಟಫಿಂಗ್ ಮಾಡ್ಕೊತೀವಲ್ಲ, ಅದೇ ಥರ ಇದೇ ಹಿಟ್ಟನ್ನ ಸ್ವಲ್ಪ ಪಕ್ಕದಲ್ಲಿ ತೆಗೆದಿಟ್ಕೊಂಡು ನೋಡಿ ನಾನು ಸೇಮ್ ಹೋಳಿಗೆಗೆ ಹೇಗೆ ಮಾಡ್ತೀವಿ ಅದೇ ಟೈಪ್ ಮಾಡ್ಕೊತಾ ಇದ್ದೀನಿ. ಅದೇ ಡಿಫ್ರೆಂಟು ಅಂತ ಹೇಳಿದ್ದು ಫ್ರೆಂಡ್ಸ್ ನಿಮಗೆ, ಚಪಾತಿ ಡಿಫ್ರೆಂಟು ಅಂತ. ಈ ಥರ ನೋಡಿ ಎಲ್ಲ ಈ ಥರ ಉಂಡೆಗಳು ಮಾಡಿಟ್ಕೊಳ್ಳಿ. ಅದೇ ನಾವು ಹೋಳಿಗೆ ಮಾಡ್ತೀವಲ್ಲ ಅದೇ ಮೆಥಡು. ಇಲ್ಲಿ ನೋಡಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉಂಡೆನ. ಇದೇನು ಗೊತ್ತಾ ಫ್ರೆಂಡ್ಸ್, ನಾನು ಇವಾಗ ನೋಡಿ ಎಲ್ಲ ಲಟ್ಸಿಟ್ಕೊಂಡಿದ್ದೀನಿ. ಇದು ನಾನು ಇದಕ್ಕೆ ಏನು ಹಾಕಿ ಒತ್ತುತ್ತಿದ್ದೀನಿ ಗೊತ್ತಾ, ಗೋಧಿ ಹಿಟ್ಟಲ್ಲ ಫ್ರೆಂಡ್ಸ್, ಅಕ್ಕಿ ಹಿಟ್ಟು ಹಾಕಿ ಒತ್ತಿಟ್ಕೊಂಡ್ರೆ ಇದು ಚೆನ್ನಾಗಿ ಪದ್ರನೂ ಬರುತ್ತೆ. ಮತ್ತು ಒಂದ್ರ ಮೇಲೆ ಒಂದು ಹಾಕಿದ್ರೆ ನಿಮಗೆ ಒಂದು ಅರ್ಧ ಗಂಟೆ ಬಿಟ್ಟು ನೀವು ರೋಸ್ಟ್ ಮಾಡಿಕೊಂಡ್ರು ಅದು ಇದು ಮೆತ್ಕೊಂಡು ಹೋಗೋಲ್ಲ. ಗೋಧಿ ಹಿಟ್ಟು ಹಾಕಿ ಒತ್ಕೊಂಡ್ರೆ ಮೆತ್ಕೊಂಡ್ಬಿಡುತ್ತೆ. ಇವಾಗ ನೋಡಿ ಒತ್ಕೊಂಡಿದ್ದೀನಲ್ಲ, ಸ್ವಲ್ಪ ಒತ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, 1-2 ಟೇಬಲ್ ಸ್ಪೂನ್. ಮತ್ತು ಇದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಿದ್ದೀನಿ ಫ್ರೆಂಡ್ಸ್. ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ನೋಡಿ ಮತ್ತೆ ಫೋಲ್ಡ್ ಮಾಡ್ತಾಯಿದ್ದೀನಿ. ಮತ್ತೆ ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಲಟ್ಟಿಸ್ಕೊಳ್ಳಿ ಬೇಕಿದ್ರೆ, ಇಲ್ಲಾಂತಂದರೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಮತ್ತೊಮ್ಮೆ ತೋರಿಸ್ತಾಯಿದ್ದೀನಿ. ಒಂಚೂರು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಅದು ಪದ್ರ ಚೆನ್ನಾಗಿ ಬರುತ್ತೆ. ನೋಡಿ ಮತ್ತೆ ಬೇಕಿದ್ರೆ ಒಂದು ಸ್ವಲ್ಪ ಒತ್ಕೊಳ್ಳಿ. ಈ ಥರ ಒತ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಮತ್ತು ನೋಡಿ ಅವಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಿದ್ದೀನಿ. ಮತ್ತು ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ಎಲ್ಲ ಚಪಾತಿನೂ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಟ್ರಯಾಂಗಲ್ ಶೇಪಲ್ಲಿ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡ್ಮೇಲೆ ನೋಡಿ ಇವಾಗ ಲಟ್ಟಿಸ್ತಾ ಇದ್ದೀನಿ. ನಾನು ಅಕ್ಕಿ ಹಿಟ್ಟು ಹಾಕಿ ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ಪ್ರೆಷರ್ ಹಾಕಿ ಒತ್ತಬಾರ್ದು ಫ್ರೆಂಡ್ಸ್. ಪ್ರೆಷರ್ ಹಾಕಿ ಒತ್ತಿದ್ರೆ ಏನು ಅಂದರೆ ಉಬ್ಬಲ್ಲ, ಪದ್ರ ಬರಲ್ಲ. ಹಾಗಾಗಿ ಲೈಟಾಗಿ ಒತ್ಕೊಂಡು ಈ ಥರ ನೋಡಿ ನೀಟಾಗಿ ಈ ಥರ ಒತ್ಕೊಂಡ್ರೆ ಟ್ರಯಾಂಗಲ್ ಶೇಪಲ್ಲಿ ನೋಡೋಕ್ಕೂ ಚಪಾತಿ ಕಣ್ಣಿಗೆ ಎಷ್ಟು ಚೆನ್ನಾಗಿರುತ್ತೆ. ಪದ್ರ ವಯಸ್ಸಾದವರು ತಿನ್ಬೋದು, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ ಈ ಥರ ಮಾಡಿಕೊಂಡ್ರೆ. ಚಪಾತಿ ಈ ರೀತಿ ಮಾಡಿ ಫ್ರೆಂಡ್ಸ್, ಅದಕ್ಕೆ ನಾನು ಡಿಫ್ರೆಂಟ್ ಅಂತ ಹೇಳ್ತಿರೋದು. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಪದ್ರ ಆಗಿ ಬರುತ್ತೆ. ನೆಕ್ಸ್ಟ್ ನಾನು ತೋರಿಸ್ತೀನಿ ನೋಡಿ ಅದು ಪದ್ರ ಯಾವ ರೀತಿ ಬರುತ್ತೆ ಅಂತ. ಇವಾಗ ಇದು ಲಟ್ಟಿಸ್ಕೊಂಡು ಆಗ್ತಾ ಬರ್ತಾಯಿದೆ. ಇನ್ನೇನು ನೋಡಿ ಲಟ್ಟಿಸ್ಕೊಂಡು ಆಯಿತು. ಈಗ ಲಟ್ಟಿಸ್ಕೊಂಡಾದಮೇಲೆ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಎಲ್ಲರ ಹತ್ರನೂ ಶೇರ್ ಮಾಡಿ. ನಾನು ನೋಡಿ ಇದೆಲ್ಲ ಲಟ್ಟಿಸ್ಕೊಂಡು ಒಂದ್ರ ಮೇಲೆ ಒಂದು ಹಾಕ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ತವ ಇಟ್ಕೊಂಡಿದ್ದೀನಿ. ಆ ತವ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇವಾಗ ನೋಡಿ ಚಪಾತಿ ಹಾಕಿದ್ದೀನಿ. ಅದು ಹೇಗೆ ಉಬ್ಬುತ್ತೆ ಅಂತ ನೀವೇ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕು ಫ್ರೆಂಡ್ಸ್, 1-2 ಸ್ಪೂನು. ನೀವು ತುಪ್ಪ ಬೇಕಿದ್ದರೂ ಸೇರಿಸ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಇದು ಫ್ಲೇವರು ಚೆನ್ನಾಗಿರುತ್ತೆ. ನಾನು ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ. ಈ ಥರ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಮಕ್ಕಳಿಗೆ ವಯಸ್ಸಾದವ್ರಿಗೆಲ್ಲ ಚೆನ್ನಾಗಿರುತ್ತೆ. ಅಲ್ಲಿಲ್ಲದೆ ಇರೋರು ಕೂಡ ತಿನ್ಬೋದು. ಇದು ಅಷ್ಟು ಸ್ಮೂತಾಗಿರುತ್ತೆ. ಯಾವುದೇ ಹಿಟ್ಟಾದರೂ ಉಪಯೋಗಿಸ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಇವಾಗ ಎಷ್ಟು ಚೆನ್ನಾಗಿದೆ. ಮತ್ತೊಮ್ಮೆ ಉಲ್ಟಾ ಮಾಡಿ ನೋಡಿ. ಮತ್ತೆ ಇದು ನೋಡಿ ಫ್ರೆಂಡ್ಸ್ ರೆಡಿ ಆಯ್ತು ಇವಾಗ ಚಪಾತಿ. ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ. ನನಗೆ
ಕಮೆಂಟಲ್ಲಿ ಹಾಕೋದು ಮರಿಬೇಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂದೆ ಇದೇ ಥರ ರೆಸಿಪಿಗಳು ತುಂಬ ಹಾಕ್ತಾಯಿರ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಈ ಚಪಾತಿ ರೆಡಿ ಆಯ್ತು. ಇವಾಗ ಇನ್ನೇನು ಸರ್ವ್ ಮಾಡ್ಕೊಳ್ಬೋದು ನೋಡಿ. ಇದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನಾನು. ಇದ್ರ ಜೊತೆ ಸಾಗು, ವೆಜಿಟೇಬಲ್ ಸಾಗು ತುಂಬ ಚೆನ್ನಾಗಿರುತ್ತೆ, ಚಟ್ನಿ ಚೆನ್ನಾಗಿರುತ್ತೆ. ಇದು ನೋಡಿ, ಇವಾಗ ನಾನು ಈ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ನಿಮ್ಗೆ ಕಟ್ ಮಾಡಿ ತೋರಿಸ್ತಾ ಇರೋದು, ಆವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಇದೆಲ್ಲ ಹಾಕಿ, ಹಿಟ್ಟೆಲ್ಲ ಹಾಕಿ, ಎಣ್ಣೆ ಹಾಕಿ ಒತ್ತಿದ್ನಲ್ಲ ಚಪಾತಿ. ಇವಾಗ ನೋಡಿ ಎಷ್ಟು ಪದ್ರ ಎಷ್ಟು ಚೆನ್ನಾಗಿದೆ. ಈ ಥರ ನೋಡಿದ್ರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಈ ಥರ ಪದ್ರ ನೋಡಿದ್ರೇ ಎಲ್ಲರೂ ತಿನ್ನೋಣ ಅನಿಸುತ್ತೆ ನೋಡಿ. ಇವಾಗ ನನಗೆ ನೋಡ್ತಾ ಇದ್ದರೆ ಯಾವಾಗಪ್ಪ ತಿನ್ನೋಣ ಅನಿಸುತ್ತೆ. ಇದು ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರೆಯಲೇಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.